ಉತ್ತರ ಭಾರತದಲ್ಲಿ ಮಳೆ ಸ್ವಲ್ಪ ಕಡಿಮೆಯಾಗಿದೆ. ಆದರೆ ಪ್ರವಾಹ ಮಾತ್ರ ಇನ್ನೂ ನಿಂತಿಲ್ಲ. ಪ್ರವಾಹದ ಪ್ರತಾಪಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಸೇನೆಯಿಂದ ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ. ಸದ್ಯ ಈ ಪ್ರವಾಹದ ಆರ್ಭಟಕ್ಕೆ 1000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಉತ್ತರಾಖಂಡ್ನಲ್ಲಿ ತಗ್ಗಿದ ಪ್ರವಾಹದ ಪ್ರತಾಪ, ಅವಶೇಷಗಳ ಮಧ್ಯೆ ಸಿಲುಕಿ ಜನರ ಪರದಾಟ, ಸಂತ್ರಸ್ತರ ರಕ್ಷಣೆಗೆ ಮುಂದುವರಿದ ಹರಸಾಹಸ, ಸೂಕ್ತ ರಕ್ಷಣಾ ಕ್ರಮಕ್ಕಾಗಿ ಸುಪ್ರೀಂ ಆದೇಶ. ಇದು ಹಿಂದೂಗಳ ಪವಿತ್ರ ಕ್ಷೇತ್ರ ಕೇದಾರನಾಥದ ಸದ್ಯದ ಸ್ಥಿತಿ. ಉತ್ತರಾಖಂಡ್ ರಾಜ್ಯವನ್ನ ಜರ್ಜರಿತಗೊಳಿಸಿರೋ ಪ್ರವಾಹದ ಪ್ರತಾಪಕ್ಕೆ ಗರಿಷ್ಠ ಮಟ್ಟದಲ್ಲಿ ನಲುಗಿರೋ ಕ್ಷೇತ್ರ ಕೇದಾರನಾಥ. ಇಲ್ಲಿನ ಮುಖ್ಯ ದೇವಾಲಯವನ್ನ ಹೊರತುಪಡಿಸಿ ಉಳಿದೆಲ್ಲವೂ ಸಂಪೂರ್ಣ ಧ್ವಂಸವಾಗಿವೆ. ಕೇದಾರನಾಥ್ ವ್ಯಾಲಿಗೆ ಹೋಗುವ ರಸ್ತೆಗಳೆಲ್ಲ ಕೊಚ್ಚಿ ಹೋಗಿವೆ. ಅಷ್ಟೇ ಅಲ್ಲ, ಇಲ್ಲಿದ್ದ 20ಕ್ಕೂ ಹೆಚ್ಚು ಧರ್ಮಶಾಲೆಗಳು ಪ್ರವಾಹದ ಹೊಡೆತಕ್ಕೆ ಕೊಚ್ಚಿ ಹೋಗಿವೆ. ಸುಮಾರು 10 ಮೀಟರ್ನಷ್ಟು ಹೂಳಿನಿಂದ ಊರು ಹೂತು ಹೋಗಿದೆ. ಇನ್ನು ರಸ್ತೆ ಸಂಪರ್ಕ ಕಡಿತವಾದ ಹಿನ್ನೆಲೆಯಲ್ಲಿ ಇವತ್ತು ಸಂತ್ರಸ್ತರ ರಕ್ಷಣೆಗೆ ಹೆಲಿಕಾಪ್ಟರ್ಗಳನ್ನ ಬಳಸಲಾಯಿತು. ಎನ್ಡಿಆರ್ಎಫ್ನ 1000ಕ್ಕೂ ಹೆಚ್ಚು ಸಿಬ್ಬಂದಿ ಹರಸಾಹಸ ನಡೆಸಿ ಕೇದಾರನಾಥ್ನಲ್ಲಿ ಸಿಲುಕಿದ್ದ ಬಹುತೇಕ ಎಲ್ಲಾ ಸಂತ್ರಸ್ತರನ್ನು ರಕ್ಷಣೆ ಮಾಡಿದ್ದಾರೆ. ಇತ್ತ ಉತ್ತರ ಕಾಶಿಯಲ್ಲಿ ಪ್ರವಾಹದ ಹೊಡೆತ, ಮಣ್ಣು ಕುಸಿತದಿಂದ ಧ್ವಂಸವಾಗಿದ್ದ ರಸ್ತೆ ಮಾರ್ಗವನ್ನ ಅಲ್ಪ ಸ್ವಲ್ಪ ದುರಸ್ತಿಗೊಳಿಸಿ ಇಂದು ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ವಾಹನ ಸಂಚಾರ ಸುಗಮಗೊಂಡಿದ್ದು ಪ್ರವಾಸಿಗರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಕೇದಾರನಾಥ, ಉತ್ತರ ಕಾಶಿ ಹಾಗೂ ಹಲವು ಬೆರಳೆಣಿಕೆ ಪ್ರದೇಶಗಳನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಯಾತ್ರಿಗಳ ಪರದಾಟ ಮುಂದುವರೆದಿದೆ. ಗಂಗೋತ್ರಿಯಲ್ಲಿ ಪ್ರವಾಹದಿಂದ ಉಂಟಾದ ಮಣ್ಣು ಕುಸಿತದಿಂದಾಗಿ ಇನ್ನೂ ರಸ್ತೆಗಳು ಮುಚ್ಚಿ ಹೋಗಿದ್ದು ಪ್ರಯಾಣಿಕರು ತ್ರಿಶಂಕು ಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ. ಈ ಮಧ್ಯೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಇವತ್ತು ಉತ್ತರಾಖಂಡ್ನ ನೆರೆಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ಕೈಗೊಂಡರು. ಉತ್ತರಾಖಂಡ್ ಪ್ರವಾಹ ಪರಿಸ್ಥಿತಿಯನ್ನ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಬೇಕೆಂದು राजनाथ सिंह ಒತ್ತಾಯಿಸಿದರು. राज्य सरकारों ने भी कुछ आर्थिक सहायता की घोषणा की है और इसके अतिरिक्त भी जो भी मदद की आवश्यकता होगी मैं आश्वस्त करना चाहता हूं कि हमारी राज्य सरकारें भी वह मदद करेंगी। और मैं एक बात और कहना चाहता हूं कि कुछ दुर्गम स्थानों पर जो तीर्थ स्थान हैं, कभी भी ऐसा प्राकृतिक आपदा आ सकती है, तो वहां के लिए एक सिक्योरिटी पॉलिसी, एक सुरक्षा की नीति अलग बनाई जानी चाहिए. ಇತ್ತ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಹಾಗೂ ಉತ್ತರಾಖಂಡ್ ಸರ್ಕಾರಗಳಿಗೆ ಆದೇಶ ಮಾಡಿದೆ. ಕಾರ್ಯಾಚರಣೆಗೆ ಹೆಚ್ಚು ಹೆಲಿಕಾಪ್ಟರ್ಗಳನ್ನು ಬಳಸುವಂತೆ ಕೋರ್ಟ್ ಸೂಚಿಸಿದೆ. ಒಟ್ಟಾರೆ ಮಳೆ ಹಾಗೂ ನೆರೆಯ ಅಬ್ಬರ ಕಡಿಮೆಯಾದರೂ ಅದರ ಪರಿಣಾಮದ ತೀವ್ರತೆ ಇನ್ನೂ ಭೀಕರವಾಗಿದೆ. ವಿಪತ್ತಿನಲ್ಲಿ ಸಿಲುಕಿರೋ ಜನರ ರಕ್ಷಣೆ ಹಾಗೂ ಸಹಜ ಸ್ಥಿತಿ ಮರುಸ್ಥಾಪನೆ ನಿಜಕ್ಕೂ ಸರ್ಕಾರದ ಪಾಲಿಗೆ ಸವಾಲಿನ ಕೆಲಸವಾಗಿದೆ. ಇನ್ನು ಕೇದಾರನಾಥವು ಸಹಜ ಸ್ಥಿತಿಗೆ ಮರಳಿ ಪ್ರವಾಸಕ್ಕೆ ಅನುವು ಮಾಡಲು 3 ವರ್ಷಗಳೇ ಬೇಕು ಎಂದು ದೇವಾಲಯ ಆಡಳಿತ ಮಂಡಳಿ ತಿಳಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕಲಹಳ್ಳಿ ಗ್ರಾಮದಲ್ಲಿ ಫ್ಲೋರೈಡ್ ಹಾಗೂ ಕಲುಷಿತ ನೀರು ಸೇವಿಸಿದ 12 ಮಕ್ಕಳು ಜಾಂಡಿಸ್ ಕಾಯಿಲೆಗೆ ತುತ್ತಾಗಿದ್ದಾರೆ. ಜೊತೆಗೆ ಫ್ಲೋರೈಡ್ ನೀರು ಸೇವನೆಯಿಂದ ಗ್ರಾಮದ ಜನರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿ ನೋಡಿದ ಶಾಸಕರು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೊತೆಗೆ ಅರೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಕೂಡ ಭೇಟಿ ನೀಡಿ ವಿಚಾರಣೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಸುಧಾಕರ್ ಸುವರ್ಣ ನ್ಯೂಸ್ ವರದಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಲ್ಲದೆ ಫ್ಲೋರೈಡ್ ರಹಿತ ನೀರು ಕೊಡಲು ಶೀಘ್ರವೇ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಇಲ್ಲಿ ಮಕ್ಕಳಿಗೆ 10-12 ಮಕ್ಕಳಿಗೆ ಕಲುಷಿತವಾದಂಥ ನೀರು ಸೇವಿಸಿ ಅವರು ಜಾಂಡೀಸ್ಗೆ ಗುರಿಯಾಗಿದ್ದಾರೆ ಅನ್ನೋದು ತಮ್ಮ ಮಾಧ್ಯಮದ ಸುವರ್ಣ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಗಿ ನಾನು ಇವತ್ತು ಹಠಾತ್ ಭೇಟಿಯನ್ನು ಕೊಟ್ಟಿದ್ದೇನೆ. ಈ ನೀರನ್ನು ಲ್ಯಾಬ್ ಟೆಸ್ಟಿಗೆ ಕೊಟ್ಟು ಅದರಲ್ಲಿರ್ತಕ್ಕಂಥ ಕಲುಷಿತ ಏನೇನು ಇದೆ ಅಂತ ಹೇಳ್ಬಿಟ್ಟು ಅದನ್ನು ಫಸ್ಟ್ ಚೆಕ್ ಮಾಡುವಂಥದ್ದು ಬಯೋಅಸೆ ಮಾಡಿಸ್ತೀವಿ. ಒಂದು ಬಯೋಅಸೆ ಮಾಡಿಸಿ ರಾಜ್ಯ ಸರ್ಕಾರಕ್ಕೆ ಕೂಡ ಭಾಳ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಶಾಶ್ವತವಾದಂಥ ಒಂದು ನೀರನ್ನು ಇಲ್ಲಿ ತಂದ್ಕೊಳ್ಳುವಂಥ ಒಂದು ಪ್ರಯೋಗವನ್ನು ಮಾಡಬೇಕು, ಅನುಷ್ಠಾನ ಮಾಡಬೇಕು ಆ ಯೋಜನೆ.
ಮತ್ತಷ್ಟು ಸುದ್ದಿಗಳು ನೋಡೋಣ ಬ್ರೇಕ್ನ ನಂತರ.